ವೆಲ್ಕಮ್ ಬ್ಯಾಕ್. ಆಸ್ಪತ್ರೆಯಲ್ಲಿದ್ರೂ ದರ್ಶನ್ಗೆ ಟೆನ್ಷನ್. ಸುಪ್ರೀಂ ಕೋರ್ಟ್ ಭಯ. ಜಾಮೀನಿಗೆ ಕೊಕ್ಕೆ ಹಾಕಲು ಸಿದ್ಧತೆ. ಯಾವೆಲ್ಲ ಅಂಶಗಳ ಮಂಡನೆ? ಪೊಲೀಸರು ಮಾಡಿರೋ ಆ ಪ್ಲಾನ್ ಏನು? ಡಿ ಬೇಲ್ಗೆ ಚಾಲೆಂಜ್. ದರ್ಶನ್ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪೂರ್ಣಾವಧಿ ಬೇಲ್ ಕೂಡ ಸಿಕ್ಕಿದೆ. ಆದರೆ ಈ ಒಂದು ಬೇಲ್ಗೆ ಕೊಕ್ಕೆ ಹಾಕೋದಿಕ್ಕೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಪೊಲೀಸರು, ತನಿಖಾಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಿಕ್ಕಿರುವ ಬೇಲನ್ನ ರದ್ದು ಮಾಡಿಸೋದಕ್ಕೆ ಪೊಲೀಸರು ಈಗ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕೋ ಅದರಲ್ಲಿ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಜೊತೆಗೆ ಎಸಿಪಿ ಚಂದನ್ ಚರ್ಚೆಯನ್ನ ಮಾಡಿದ್ದು, ಕಾನೂನು ತಜ್ಞರ ಜೊತೆಯೂ ಚಂದನ್ ಸಮಾಲೋಚನೆಯನ್ನ ಮಾಡಿದ್ದಾರೆ. ಯಾವ ಅಂಶಗಳ ಮೇಲೆ ಕ್ಯಾನ್ಸಲ್ ಆಗತ್ತೆ ಬೇಲ್ ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಇವತ್ತು ಮತ್ತೊಮ್ಮೆ ಎಜಿ ಶಶಿಕಿರಣ್ ಶೆಟ್ಟಿ ಜೊತೆಗೆ ಸಮಾಲೋಚನೆಯನ್ನ ನಡೆಸ್ತಾರೆ. ಇನ್ನು ಈಗಾಗಲೇ ಗೃಹ ಇಲಾಖೆಗೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದನ್ನ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ. ಸೊ ಗೃಹ ಇಲಾಖೆ ಒಪ್ಪಿದ ತಕ್ಷಣವೇ ಬೇಲ್ಗೆ ಅರ್ಜಿಯನ್ನ ಈಗಾಗಲೇ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಪೊಲೀಸರು ಹಾಗಾದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಕದ ತಟ್ಟಲಿದ್ದಾರೆ? ಇದರ ಬಗ್ಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಏನ್ ಹೇಳಿದ್ದಾರೆ ನೋಡಿ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಯಾವ ರೀತಿಯಾಗಿ ತನಿಖಾಧಿಕಾರಿಗಳು, ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ? ಪ್ರಮುಖವಾಗಿ ಈಗಾಗಲೇ ಬೇಲ್ ಸಿಕ್ಕಿದೆ. ಬೇಲನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ? ನವಿತಾ, ಏನು ನಟ ದರ್ಶನ್ ಈಗ ಒಂದು ರೆಗ್ಯುಲರ್ ಬೇಲನ್ನು ಪಡ್ಕೊಂಡಿದ್ದಾರೆ. ಮತ್ತು ಈ ಒಂದು ಬೇಲನ್ನು ರದ್ದುಗೊಳಿಸಬೇಕು ಅಂತೇಳಿ ಈಗ ಏನು ಪೊಲೀಸರು ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಆ ಸಲುವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಬೇಕಾದ ಒಂದು ಸಿದ್ಧತೆಗಳನ್ನು ಈಗ ಪೊಲೀಸ್ ಇಲಾಖೆಯಿಂದ ಕೈಗೊಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಟ ದರ್ಶನ್ ಅವರು ಮೊದಲಿಗೆ ಒಂದು ಮಧ್ಯಂತರ ಜಾಮೀನು ಪಡೆದಾಗ ಒಂದು ತೀವ್ರತರವಾದ ಒಂದು ಬೆನ್ನು ನೋವಿದೆ, ತುರ್ತಾಗಿ ಒಂದು ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕು ಅಂತೇಳಿ ಒಂದು ಕಾರಣವನ್ನು ಕೊಟ್ಟು ಒಂದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಆದರೆ 6 ವಾರ ಕಳೆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಸರ್ಜರಿ ಆಗಲಿ ಬೇರೆ ಏನು ಶಸ್ತ್ರಚಿಕಿತ್ಸೆ ಕೂಡ ಆಗಿರಲಿಲ್ಲ. ಇದೇ ಒಂದು ಅಂಶವನ್ನ ಮುಂದಿಟ್ಟು ಅವರ ಒಂದು ರೆಗ್ಯುಲರ್ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಕೂಡ ಒಂದು ವಾದವನ್ನು ಮಾಡಿದ್ರು. ಆದರೆ ಹೈಕೋರ್ಟ್ ಇಂದ ಅವರಿಗೆ ಒಂದು ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಮತ್ತೆ ಈಗಾಗಲೇ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಈಗ ಇದನ್ನ ಪ್ರಶ್ನೆ ಮಾಡಿ ಈಗ ಪೊಲೀಸ್ ಇಲಾಖೆಯಿಂದ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಹಾಕೋದಕ್ಕೂ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ಮತ್ತೆ ಅವರು ಒಂದು ಮಧ್ಯಂತರ ಜಾಮೀನು ಸಂದರ್ಭದಲ್ಲಿ ಒಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಒಂದು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿದ್ರು. ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿದೆ. ಅದರಿಂದ ಈಗ ಏನು ಹೈಕೋರ್ಟ್ ನಲ್ಲಿ ಪೊಲೀಸರಿಗೆ ಯಾವೆಲ್ಲ ಒಂದು ಅಂಶಗಳಲ್ಲಿ ಒಂದು ಹಿನ್ನಡೆ ಆಗಿತ್ತು ಅದನ್ನ ಈಗ ಫೈಂಡ್ ಔಟ್ ಮಾಡಿ ಯಾಕೆ ಹಿನ್ನಡೆ ಆಯಿತು ಮತ್ತೆ ಏನೆಲ್ಲ ಒಂದು ಕಾರಣಗಳನ್ನ ಅಲ್ಲಿ ಪೊಲೀಸರ ಒಂದು ಹಿನ್ನಡೆಗೆ ಕಾರಣ ಆಗಿರುವಂತಹ ಅಂಶಗಳೇನು ಅದನ್ನ ಪರಿಗಣನೆ ಮಾಡಿ ಈಗ ಒಂದು ಲೀಗಲ್ ಸೆಲ್ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಮಗೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಗೋದಕ್ಕೆ ಪ್ರಮುಖ ಕಾರಣಗಳಾಗಿರುವಂತದ್ದು ಅಂಶಗಳೇನು, ದರ್ಶನ್ ಅವರ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಪೊಲೀಸರು ಒಂದು ಸಣ್ಣ ಪುಟ್ಟ ಲೋಪಗಳನ್ನ ಮಾಡಿದ್ರು ಅದನ್ನ ಮುಂದೆ ಇಟ್ಕೊಂಡು ಅವರು ಏನು ನಾಗೇಶ್ ಅವರು ಕೂಡ ಒಂದು ವಾದವನ್ನು ಮಂಡಿಸಿದ್ರು. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಹಿನ್ನಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಲೀಗಲ್ ಟೀಮ್ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಏನು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಚಾರ್ಜ್ ಶೀಟ್ ನ ಅಂಶಗಳಿರ್ಬೋದು ಮತ್ತೆ ಏನು ಅಪೋಸಿಟ್ ವಕೀಲರು ಯಾವ ರೀತಿಯ ಒಂದು ವಾದವನ್ನು ಮಾಡ್ತಾರೆ, ಅವ್ರಿಗೆ ಯಾವೆಲ್ಲ ಒಂದು ಅಂಶಗಳ ಮೇಲೆ ಒಂದು ವಾದವನ್ನು ಮಾಡುವಂತ ಸಾಧ್ಯತೆಗಳಿದೆ ಅದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಚರ್ಚೆ ನಡೆಸಿ ನಂತರ ಹಿರಿಯ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿ ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಹೈಕೋರ್ಟ್ನ ಒಂದು ಆದೇಶ ಪ್ರತಿಯನ್ನು ಕೂಡ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಅದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೈಕೋರ್ಟ್ ಯಾವೆಲ್ಲ ಒಂದು ಅಂಶಗಳ ಮೇಲೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಮತ್ತೆ ಏನೆಲ್ಲ ಪರಿಗಣನೆ ಮಾಡಿದೆ ಅನ್ನೋದ್ರ ಬಗ್ಗೆ ಈಗ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿ ಮುಂದೆ ಅದನ್ನ ಫೈಲ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.